ಭಾನುವಾರದ ಚಿಂತನೆಗಳು. ಸಮಾಜ ಬಂಧುಗಳೆಲ್ಲರಿಗೂ ನಮಸ್ಕಾರ. ನಮ್ಮ ಜಿಎಸ್ಬಿ ಸಭಾ ಉತ್ತರ ಬೆಂಗಳೂರು ಸಮುದಾಯದ ಅಸಾಧಾರಣ ಬೆಳವಣಿಗೆ ಮತ್ತು ಏಕತೆಯನ್ನು ಕಂಡು ನಿಜವಾಗಿಯೂ ಹೃದಯಸ್ಪರ್ಶಿಯಾಗುತ್ತಿದೆ. ಸುಮಾರು 300 ಸದಸ್ಯರು ಈ ಗುಂಪಿನಲ್ಲಿ ಸೇರಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ವಿಶಿಷ್ಟ ಆತ್ಮ ಮತ್ತು ಶಕ್ತಿಯನ್ನು ತರುತ್ತಿದ್ದಾರೆ ಮತ್ತು ನಮ್ಮ ಜಿಎಸ್ಬಿ ಉದ್ಯೋಗ ಯೋಜನೆ 448 ಯುವ ಮನಸ್ಸುಗಳನ್ನು ಅವರ ವೃತ್ತಿಪರ ಪ್ರಯಾಣಗಳಲ್ಲಿ ಹೆಮ್ಮೆಯಿಂದ ಬೆಂಬಲಿಸುತ್ತಿದೆ. ಈ ಸಂಖ್ಯೆಗಳು ಕೇವಲ ಅಂಕಿಅಂಶಗಳಲ್ಲ, ಅವು ನಮ್ಮ ಸಮಾಜದ ಆಶೆ, ಸ್ನೇಹಗಳು ಮತ್ತು ಸಂಯುಕ್ತ ಮಹತ್ವಾಕಾಂಕ್ಷೆಯನ್ನು ಪ್ರತಿನಿಧಿಸುತ್ತವೆ. ನಮ್ಮ ಜಿಎಸ್ಬಿ ಸಭಾ ಉತ್ತರ ಬೆಂಗಳೂರು ಈಗ 70 ಸಮರ್ಪಿತ ಸದಸ್ಯರನ್ನು ಹೊಂದಿದೆ ಮತ್ತು ಅಚಲ ಬದ್ಧತೆಯಿಂದ ದೀಪಾವಳಿ ಮುಂಚೆ 100 ಸದಸ್ಯರ ಗಡಿಯನ್ನು ದಾಟಲು ಆಶಿಸುತ್ತಾ ಇನ್ನಷ್ಟು ಸದಸ್ಯರನ್ನು ಸ್ವಾಗತಿಸಲು ಎದುರು ನೋಡುತ್ತಿದ್ದೇವೆ. ಈ ಬೆಳವಣಿಗೆ ನಿರ್ವಹಣಾ ಸಮಿತಿಯ ಮೂಲಕ ಮಾತ್ರವಲ್ಲ, ನಮ್ಮ ಸಮಾಜ ಚಟುವಟಿಕೆಗಳಿಗೆ ಕೈ ಮತ್ತು ಹೃದಯ ನೀಡುವ ಸ್ವಯಂ ಸೇವಕರ ಅಸಮರ್ಪಿತ ಪ್ರಯತ್ನಗಳಿಂದ ಕೂಡ ಪ್ರೇರಿತವಾಗಿದೆ. ರಾಮನಾಮ ಜಪ ಅಭಿಯಾನದ ಆತ್ಮೀಯ ಮಂತ್ರೋಚ್ಚಾರಣೆಯಿಂದ, ಶ್ರೀ ವಿಠೋಬ ಭಜನ್ ಮಂಡಳಿಯ ಸೌರಭಭರಿತ ಭಕ್ತಿಯಿಂದ ಮತ್ತು ಪ್ರದೇಶ ಪ್ರಭಾರಿ ಉಪಕ್ರಮಗಳ ಪ್ರಮುಖ ಸಂಪರ್ಕದಿಂದ ಪ್ರತಿಯೊಂದು ಕೊಡುಗೆ ಅಪಾರ ಮೌಲ್ಯವನ್ನು ಹೊಂದಿದೆ. ನಾವು ಹರಿಗುರುಗಳ ಆಶೀರ್ವಾದದಿಂದ ಮಾರ್ಗದರ್ಶನಗೊಂಡು ಭಕ್ತಿಯಲ್ಲೂ ಸೇವೆಯಲ್ಲೂ ಏಕತೆಯಲ್ಲಿದ್ದೇವೆ. ನಮ್ಮ ಸಮಾಜದ ಚಟುವಟಿಕೆಗಳು ಮತ್ತು ಪರಂಪರೆಗಳು ಬೆಳೆಯುತ್ತಾ ಮುಂದುವರಿಯುತ್ತಿವೆ, ಪ್ರತಿ ಸದಸ್ಯರ ಜೀವನವನ್ನು ಶ್ರೀಮಂತಗೊಳಿಸುತ್ತಿವೆ. ನಾವು ನಮ್ಮ ಸಮಾಜದಿಂದ ಎಷ್ಟು ಪಡೆದಿದ್ದೇವೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ನಮ್ಮ ಗುರುತು, ನಮ್ಮ ಸಂಸ್ಕೃತಿ, ನಮ್ಮ ಬುದ್ಧಿಮತ್ತೆ ಮತ್ತು ನಮ್ಮ ಡಿಎನ್ಎಯ ಮೂಲಭೂತ ರಚನೆ ಕೂಡ. ಈ ಉಡುಗೊರೆಗಳು, ತಿಳಿದಿರುವವು ಮತ್ತು ತಿಳಿಯದಿರುವವು, ನಾವು ಯಾರು ಎಂಬುದನ್ನು ರೂಪಿಸುತ್ತವೆ. ಕೃತಜ್ಞತೆಯೊಂದಿಗೆ ನಾವು ಮರಳಿಕೊಡುವುದು, ಸ್ವಯಂ ಸೇವಕತ್ವ ಮತ್ತು ಸೇವೆ ಮಾಡುವುದೇ ನಮ್ಮ ಗಂಭೀರ ಕರ್ತವ್ಯ ಎಂದು ಒಪ್ಪಿಕೊಳ್ಳೋಣ. ಕೈಗೂಡಿ ಕೆಲಸ ಮಾಡುವ ಮೂಲಕ ನಾವು ಮುಂದೆ ಇರುವ ಮಾರ್ಗವನ್ನು ಬೆಳಗಿಸಿ ನಮ್ಮ ಸಮಾಜದ ಭವಿಷ್ಯವನ್ನು ಪ್ರಭಾವಶಾಲಿಯಾಗಿ ಮಾಡಬಹುದು. ಆಶಾ, ನಿಷ್ಠೆ ಮತ್ತು ಕೃತಜ್ಞತೆಯೊಂದಿಗೆ ಈ ಪ್ರಯಾಣವನ್ನು ಮುಂದುವರೆಸೋಣ. ಧನ್ಯವಾದಗಳು.